ಸರ್ ಒಂದ್ ನಿಮಿಷ, ನಿಮ್ಗೆ ಬೇಕಾಗಿರೋದು ಯಾರು ಅಂತಂದ್ರೆ ಇದರಲ್ಲಿ ಪಾತ್ರಧಾರಿ ಯಾರು, ಏನ್ ಮಾಡ್ತಾವ್ರೆ ಇದರಲ್ಲಿ ಇಲ್ಲಿ ಕೇಳ್ರಿ. ನಾವು ಇದು ಎಂಕ್ವೈರಿ ನಡೀತಿರೋದ್ರಿಂದ ಸರ್ ನಿಮ್ಗೆ ಸಂತೋಷ ಹೇಳಿ ಕೇಳಿಲ್ಲ, ನಾವು ಸಬ್ಜೆಕ್ಟ್ ಅಷ್ಟೇ ಕೊಡೋದು, ಇದ್ರಲ್ಲಿ ಪಾತ್ರ ಯಾರು ಅಂತ ಅಷ್ಟೇ ಬೇಕಾದ್ರೆ ನಿಮ್ಗೆ ಅಲ್ಲಿ ಅದಲ್ಲ. ನಾವು ನಿಮ್ಗೆ ನೀವು ಕೇಳ್ಕೊಳ್ಳಿ, ಒಂದು ಚೂರು ಪ್ರಶ್ನೆ ಕೇಳ್ಕೊಳ್ಳಿ. ಹೇಳಿ. ನೀವು ಅಡ್ವೊಕೇಟ್ ಅವರು, ಫಸ್ಟ್ ಸೆಕೆಂಡ್ ಬಿಜೆಪಿ ಲೀಡರ್ ಅವರು, ಹೇಳಿ. ನೀವು ಅಲಿಗೇಷನ್ ಮಾಡ್ತಿರೋದು ಕಾಂಗ್ರೆಸ್ ಗವರ್ನಮೆಂಟ್ ಮೇಲೆ, ಕಾಂಗ್ರೆಸ್ ಡಿಸಿಎಂ ಮೇಲೆ, ಎಸ್ ಸರ್ಕಾರದ ಮೇಲೆ. ಹೌದು. ದೆನ್ ಯು ಆರ್ ಪ್ಲೇಯಿಂಗ್ ಆಫ್ ದಿ ಆಡಿಯೋ. ನಾವು ಅಷ್ಟೇ ಮಾಡಿ ನಂಬಿಕೆ ಇಲ್ಲ. ಸಿಬಿಐ ನೀವು ನಾವು ಕೊಡ್ತೀವಿ ಎಸ್ ನಾವು ಕೊಡ್ತೀವಿ. ಅಲ್ಲ ಯಾವುದೇ ಕಾರಣಕ್ಕೆ ಫುಲ್ ನಾವು ಇಲ್ಲಿ ಯಾವುದೇ ಕಾರಣಕ್ಕೆ, ಯಾಕೆಂದ್ರೆ ನಮಗೆ ಕಂಟೆಂಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ ಅಲ್ಲಿ. ನೀವು ನಂಬಬೇಕನ್ನೋದನ್ನ ಈಗ ತನಿಖೆ ಹೊರಡ ಬರ್ತದ ನಾವಲ್ಲಿ ನಾವು ಕೊಡ್ತಾ ಇದ್ದೀವಿ. ನಮಗೆ ಡಿ ಕೆ ಶಿವಕುಮಾರ್ ಪಾತ್ರ ಏನೋ ಅಲ್ಲಲ್ಲ ಸರ್, ಅವ್ರಿಗೆ ಸರ್ ನೀವು ಕೆಲಸ ಇದೆಯಾ ಇಲ್ಲ ಕಷ್ಟೇ ಅಂತಲ್ಲ ಅಲ್ಲಿ. ಇಲ್ಲಿ ಒಂದ್ ಸೆಕೆಂಡ್ ಹೇಳ್ತೀನಿ, ಇಲ್ಲಿ ಸರ್ ಈಗ ವಿಚಾರ ಸುಮ್ಮನೆ ನೀವು ಇದನ್ನ 10 ಸಲ ತಗೊಳ್ಬೇಕಾರೆ, ಇದನ್ನ 10 ಸಲ ಕೇಳಿಸ್ಕೊಳ್ಳಿ. ನಿಮ್ಗೆ ಡಿ ಕೆ ಶಿವಕುಮಾರ್ ಇದಾರೆ ಇಲ್ಲ ಅಂತ ಬೇಕಾಯ್ತು ಅಷ್ಟೇ ನಿಮ್ಗೆ. ಅಲ್ಲಿ ಅವ್ರಿಗೆ ಏನ್ ಮಾತಾಡಿದ್ರೆ ನಾವು ಕೊಡ್ತೀವಿ ನಿಮ್ಗೆ ಅಲ್ಲಿ. ಅವ್ರಿಗೆ ಅಲ್ಲಿ ನಿಮ್ಗೆ ಬೇಕಾಯ್ತು ಒಂದೊಂದು ವಿಷಯ ಸರ್. ಇಲ್ಲಿ ಪೆನ್ ಡ್ರೈವ್ ಪಾತ್ರದಲ್ಲಿ ದೇವರಾಜೇಗೌಡರನ್ನ ಅಕ್ಯೂಸ್ ಮಾಡಕ್ ಕೊಟ್ಟಿದ್ರಲ್ಲ, ಅಲ್ಲಿ ನನ್ನ ಸ್ವಲ್ಪ ಸರ್ ಒಂದ್ ನಿಮಿಷ ನಾವ್ ಹೇಳಕ್ ಯಾವ್ದಲ್ಲಿ ನನಗೆ SIT ಅವ್ರು ಕರೆದಿದ್ದಾರೆ ಈಗ. ಒಂದ್ ಸೆಕೆಂಡ್, ಸಾಕ್ಷಿದಾರ ಹೋಗಿದ್ದೇನೆ ಅಲ್ಲಿ SIT. ಸರ್ ಒಂದ್ ನಿಮಿಷ ನಾನು ಹೇಳೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಗೊತ್ತಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆಯಾ ಇಲ್ವಾ ಅಷ್ಟೇ ಬೇಕಾ ನಿಮ್ಗೆ. ಅಲ್ಲಿ ನಿಮ್ಗೆ ಬೇಕಾ ಯು ವಾಂಟ್ ಓನ್ಲಿ ಡಿ ಕೆ ಶಿವಕುಮಾರ್. ಸರ್ ನಾವು ಸಂಪೂರ್ಣವಾಗಿ ತನಿಖೆ ಇದು ಮಾಡ್ಬೇಕು. ನಾವಲ್ಲಿ ನಾವು ಇಲ್ಲಿ ಕೇಳಿ ಒಂದ್ ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಹೌದಲ್ವಾ? ಆಯ್ತಲ್ಲ ನಿಮ್ಗೆ ಯಾವ್ದು ಸರ್ ನೀವು ಅಲ್ಲಲ್ಲ ನೀವು ಈ ಕಂಟೆಂಟ್ಸ್ ಆಫರ್ ಇಲ್ಲಿ ಕೇಳಿ. ಆಫರ್ ಫೋನಲ್ಲಿ ಮಾತಾಡಿಲ್ಲ, ನನ್ ಕರ್ಸಿದ್ರು ಆಫರ್ಗೆ ನನ್ ಕರ್ಸಿದ್ರು ಹೇಳಿ. ಇಲ್ಲಿ ಪಾಯಿಂಟ್ಸ್ ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ಫಸ್ಟ್ ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಅಂದ್ರೆ ಎಲ್ಲ ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರು. ಯಾವುದೋ ಈಗ ಇರೋ ಅಂಥ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಕೊಡೋವಂಥವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವರು ಬಂದ್ರೆ ಮಾತ್ರ ಆಗ್ತದಲ್ಲಿ. ಯಾರ್ಯಾರು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟವ್ರು ಪ್ರಯೋಜನ ಆಗಲ್ಲ. ಅಲ್ಲಿ ಅವರು ಬಿಗಿಯಾಗಿ ನಿಂತರು ಮಾತ್ರ ಅನುಕೂಲ ಆಗ್ತದೆ ಅಂತೇಳಿ ನಾನು ಅದನ್ನ ಹೇಳ್ತೀನಿ ಅಲ್ಲಿ, ಅವ್ರದ್ದು ಬಾಯಿ ಬಿಡಿಸ್ಕೊಳಕಲ್ಲಿ. ಆಗ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ಹೌದಪ್ಪ ಸದ್ಯ ಇಷ್ಟನಾರ ಮಾಡ್ತಿದೀವಲ್ಲ ಮರ ನಾವಲ್ಲಿ, ಅದನ್ನು ಮಾಡೋಕ್ಕಾಯ್ತಿಲ್ಲ ಯಾರು ಇಲ್ಲಿ, ಇವಾಗ ನಾವು ಮಾಡಿದ್ವಲ್ಲ ಅದು ಖುಷಿ ಪಡಿ ಅಂತ ಹೇಳ್ತಾರೆ. ಇದು ಪಾಯಿಂಟ್ಸ್ ಅಷ್ಟೇ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ರಲ್ಲಿ, ನಿನ್ನೆ ತುರ್ತು ಅಧಿಕಾರಿಗಳ ಸಭೆಯನ್ನು ಕರೆದಲ್ಲಿ ಅಶ್ಲೀಲ ವಿಡಿಯೋ ಬಗ್ಗೆ ಬಿಟ್ಬಿಟ್ರಿ ಇವರು. ಅವರ ಸಂತ್ರಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇ ಬಿಟ್ರು, ಲೆಕ್ಕನೇ ಇಲ್ಲ ಅಲ್ಲಿ. ಆದರೆ ವಿಡಿಯೋ ಹಂಚಿಕೆ ಮಾಡಿದ್ರೆ ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನ ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದ್ರು. ನನಗೆ SIT ಅಧಿಕಾರಿಗಳಿಂದ ಫೋನ್ ಬಂತು ನಮಗೆ, ಇಲ್ಲಿ ನಾಳೆ ನಿಮಗೆ ನೋಟಿಸ್ ಬರ್ತದೆ, ನೀವು ಬರ್ಬೇಕು ನೀವು ಅಂತ ಹೇಳಿ. ಸಾಕ್ಷಿ ವಿಚಾರಣೆ ಇಲ್ಲ, ನೀನು ನನ್ನದು ಇದ್ದುದೇನು ಅಂತ ಅಂದರೆ, ನನ್ನ ಹತ್ರ ಕ್ಲೈಂಟ್ ಕಕ್ಷಿದಾರ ಯಾವ ಬಂದ, ಏನು ಕೊಟ್ಟ ನಮಗೆ, ಅಲ್ಲಿ ಏನು ಮಾಡ್ದ ಅಂತೇಳಿ. ಇದು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರನೇ ನಿಮಗೆ ಅದನ್ನ ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.